Hey guys, welcome back to our YouTube channel. ಆ ಕಡೆಯಿಂದ ಬರಲ್ಲ, ನೀವು ಏನ್ ಮಾಡಿ ಅಂದ್ರೆ ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಮತ್ತೆ ಈ ಕಡೆ ತಮ್ಮ ಸೊ ನಾವೀಗ ನಾನು ಅಮ್ಮ ತಮ್ಮ ಚಿಚ್ಚು ಎಲ್ಲ ಸೇರ್ಕೊಂಡು ಹಾಸ್ಪಿಟ್ಲಿಗೆ ಇವತ್ತು ಅನಾಮಲಿ ಸ್ಕ್ಯಾನ್ಗೆ ಅಂತ ಹೋಗ್ತಾ ಇದೀವಿ. ಸೊ ಹಾಗಾಗಿ ಈಗಾಗ್ಲೇ ಒಂದ್ ಸ್ವಲ್ಪ ಡಿಲೇ ಆಗಿರ್ಬೋದಾ ಅಥವಾ ಅರ್ಲಿಯಾಗಿ ಹೋಗ್ತಿದೀವ ಇನ್ ಬಿಟ್ವೀನ್ ಹೋಗ್ತಾ ಇದೀವ ಅಂತ ಗೊತ್ತಿಲ್ಲ. ಚಾರ್ಜ್ ಜಿಪಿಟಿ ಚೆಕ್ ಮಾಡಿದಾಗ ಮಿಡ್ ಅಲ್ಲಿ ಇದೀವಿ. ಹಾಸ್ಪಿಟಲ್ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಬನ್ನಿ ಬೇಗ ಆಲ್ರೆಡಿ ಟೈಮ್ ಆಗಿದೆ ಅಂತ ಹಿಂಗಂದ್ರು. ಸೊ ಯಾವ್ದು ಹೆಂಗ್ ನಿಜ ಅಂತ ಗೊತ್ತಿಲ್ಲ. ಸೊ ಎನಿವೇ ಹೋಗ್ತಾ ಇದೀವಿ ಈಗ. ಕ್ಯಾಬ್ಗೋಸ್ಕರ ವೈಟಿಂಗ್ ಗೈಸ್. ಚಿಚ್ಚು ಒಳಗೆ ಮೈಕ್ ತಗೊಂಬರಕಂತ ಹೋಗಿದ್ದಾನೆ. ಯೂಶಲಿ ಹೇಳ್ತೀನಿ ಎಲ್ಲ ಕೇಳಿಸ್ತಾ ಇಲ್ಲ, ಅವ್ರಿಗೆ ಕೇಳಿಸಲ್ಲ ಅಂತ. ಸೊ ಇವಾಗ್ಲೂ ರಿಮೈಂಡ್ ಮಾಡಿದೆ. ಸೊ ಹೋಗಿ ಮೈಕ್ ತಗೊಂಬರ್ಲಿಕ್ಕೆ ಅಂತ ಹೋಗಿದ್ದಾನೆ. ಏನೊಂದು ಸ್ಟೂಲ್ ತರ ಏನೋ ನಿಲ್ಸಿರೋದಕ್ಕೆ ಏನಾಗಿದೆ, ಓ ಅದರಿಂದ ಕಾರ್ ಬರಲ್ವಾ? ಕಾರ್ ಬರಲ್ಲ, ಅದಕ್ಕೆ ನಡ್ಕೊಂಡೊಂದು ನಾವ್ ಅದೇ ಅವಾಗಿಂದ ಬಂಗಾರಗೂ ಹೆಂಗೋ ಅಲ್ಲೇ ನಿಂತಿದ್ದಾರೆ, ಯಾಕೆ ಅವ್ರು ಅಲ್ಲೇ ನಿಂತಿದ್ದಾರೆ ಅಂತ ನೋಡಿದ್ರೆ ಅದಕ್ಕೆ ಅಪ್ಪ ನಂಗೆ ಇಷ್ಟ ನಡೆದಿದ್ದಕ್ಕೆ ಸುಸ್ತಾಗುತ್ತೆ. ಅಲ್ಲಿಂದ ಅಷ್ಟೇ ಆ ಎಡ್ಜ್ ಇಂದ ಸ್ಟಾರ್ಟ್ ಮಾಡಿದ್ ನಡಿಯಕ್ಕೆ. ಇಡೀ ಪ್ರೆಗ್ನೆನ್ಸಿ ರೆಕಾರ್ಡ್ನ ಕೈಲಿ ಹಿಡ್ಕೊಂಡು ಹೋಗ್ತಾರೆ. ಯಾವ ಹಾಸ್ಪಿಟ್ಲ್ ಅಂತ ತೋರಿಸ್ತಾ ಇದ್ದಿಲ್ಲ, ಅದು ಇನ್ನೊಂದು ವ್ಲಾಗಲ್ಲಿ ಮಾಡ್ತೀನಿ, ಹೇಳ್ತೀನಿ. ಹೌದಾ, ಸರಿ ಆಯ್ತು. ಇವತ್ತು ಲೈವ್ ಆಗಿ ಅನಾಮಲಿ ಸ್ಕ್ಯಾನ್ ತೋರ್ಸಕ್ಕೆ ಹೋಗ್ತಾ ಇದೀವಿ, ನೋಡ್ಕೊಳ್ಳಿ ಏನೇನು. ಲೈವ್ ಆಗೆಲ್ಲ ನಿನ್ನೆ ಸೇರ್ಸಲ್ಲ ಒಳಗಲ್ಲಿ. ಇಲ್ಲೇ ಕುತ್ಕೊಳ್ತೀಯ, ಮತ್ತೆ ಹೋದೆ. ಓಕೆ ಗಾಯ್ಸ್, ಬಂದ್ವಿ ಹಾಸ್ಪಿಟ್ಲಿಗೆ. ಈಗ ಬಂಗಾರ ಇಳಿತದೆ. ನಿಧಾನ ಹೋಗೋದು ನೋಡಿ ಗಾಯ್ಸ್, ನುಕ್ಕೊಂಡು ಹೆಂಗೆ ಹೋಗ್ತಾರೆ ಹಂಗೆ. ಇರಮ್ಮ ಸ್ಕೂಲ್ ಹುಡುಗಿ, ಏನ್ ಸಂದಿಗಿದ್ದಿಲ್ಲಲ್ಲ, ಹಿಂಗೆ ತುಕ್ಕೊಂಡು ಹೋಗ್ತಾ ಇದೀಯಾ? ಅಲ್ಲಿ ಹಿಂದೆ ಬರೋರ ಬಗ್ಗೆ ನೋಡ್ಬೇಕು ಒಂಚೂರು. ಇದು ರಿಮೂವ್ ಆಗಿದೆ. ವೆಯ್ಟ್ ತೋರಿಸಿ, ವೆಯ್ಟ್ Is it the same weight? Same weight ಉಂಟು, ಜಾಸ್ತಿ ಇಲ್ಲ. ಇದು ಮಮ್ಮಿ ಲೆಕ್ಸಿದ್ದಾರೆ. Is it normal to be like that or do you see? It came 1 kilo increase. It should be there. Okay. ಇಂದ ನೋಡಿ ಒಂದು ಮಟ್ಟಿಗೆ ವೇಟ್ ಇನ್ಕ್ರೀಸ್ ಆಯ್ತು. ಕಣ್ಣು ಆ ಕಡೆ ನೋಡಲ್ಲ, ಅಲ್ಲಿ ತೆಗ್ಸು ನಮ್ಮ ಅಮ್ಮನ ರಿಯಾಕ್ಷನ್. ಅಮ್ಮ ಹೇಳಿ ಏನು ಮಾಡೋಣ? ನಿನಗೆ ಬಾ, ನಿನಗೈತೆ ಮನೆಗೆ ಬಾ, ನಿನಗೈತೆ. ವೆಯ್ಟ್ ಇನ್ಕ್ರೀಸ್ ಆಗಿಲ್ಲ ಅಂತ ಬೈತಾರೆ ಕಂಪ್ಯಾರಿಟಿವ್ಲಿ. ಈಗ ಒಂದು ಸ್ವಲ್ಪ ಬಂಗಾರಗೂ ಅಮ್ಮಂಗೂ ಕಲಹ ಸ್ಟಾರ್ಟ್ ಆಗಿದೆ. ಹಿಂದೆ ಇಲ್ಲ, ನಮ್ಮಮ್ಮ ಕೇಳ್ತವ್ರು ಗೈಸ್, ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ಯಾ ಅಂತ. ಅದು ತಿನ್ನೋ ಅಂತ ಹೇಳ್ತಾ ಇರ್ತಾರೆ. ನಾನು ತಿನ್ನೋದಕ್ಕಾಗಲ್ಲ, ನಾನು ತಿಂತಾ ಇಲ್ಲ, ಏನು ಹೇಳಿ. ತಿನ್ನೋಕ್ಕೆ ಟ್ರೈಯೇ ಮಾಡ್ತಿಲ್ಲ. ಆ್ಯಕ್ಚುಲಿ ತಿನ್ಸೋ ಕಾಂಟ್ರಾಕ್ಟ್ ಬಂದ್ಬಿಟ್ಟು ಅಮ್ಮ ನನಗೆ ಕೊಟ್ಟಿದ್ರು. ನನಗೆ ನಾನು ಥಿಂಕ್ ಮಾಡ್ತೀನಿ ತಿನ್ನೋಕ್ಕಾಗುತ್ತಾ ಇಲ್ಲ ಅಂತ, ತಿನ್ನೋಕ್ಕಾಗ್ತಿಲ್ಲ ಅಂತ ಬಂದ್ಬಿಡುತ್ತೆ ನನ್ನ ರಿಸಲ್ಟ್ ಥಿಂಕ್ ಮಾಡಿದ್ದಾದ್ಮೇಲೆ. ಆ್ಯಕ್ಚುಲಿ ಏನಂತಂದರೆ ಈ ತಿನ್ಸೋ ಕಾಂಟ್ರಾಕ್ಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ದಿನದ ಮುಂಚೆ ಅಮ್ಮ ನನಗೆ ಕೊಟ್ಟಿದ್ರು. ಈಗ ಅವರೇ ಟೇಕ್ ಕೇರ್ ಮಾಡ್ತಾರೆ ಅನ್ಕೋತೀನಿ. ಅವ್ರಿಗೆ ಕೊಟ್ಟು ಅವ್ರು ಫೇಲಿಯರ್ ಆಯಿತು ಅಂದರೆ ಅವ್ರು ತಿನ್ನಕ್ಕೆ ನಂಗೆ ಹೇಳೇ ಇಲ್ಲ, ಅದಕ್ಕೆ ಫೇಲಿಯರ್ ಆಗೋಯ್ತು. ಈಗ ಸ್ಟ್ರಿಕ್ಟ್ಲಿ ಹಾಸ್ಪಿಟ್ಲಲ್ಲಿ ಏನಾಯಿತು ಅನ್ನೋದನ್ನು ಬಂಗಾರ ಹೇಳ್ತಾಳೆ. ಹಾಸ್ಪಿಟ್ಲಲ್ಲಿ ಏನಾಯಿತು ಅಂತಂದರೆ ಅವರು ಕರೆಕ್ಟಾಗಿ ನಮಗೆ ಇಂಥ ಡೇಟ್ಗೆ ಅನಾಮಲಿ ಸ್ಕ್ಯಾನ್ಗೆ ಬನ್ನಿ ಅಂತ ಹೇಳಿರಲಿಲ್ಲ. ಮಂತ್ಲಿ ಚೆಕಪ್ ಇರುತ್ತೆ ಅಂತ ಹೇಳಿದ್ರು. ಸೊ ಮಂತ್ಲಿ ಕೆಲವ್ರಿಗೆ ಹೋಗೋದಕ್ಕಾಗುತ್ತೆ, ಕೆಲವ್ರಿಗೆ ಹೋಗೋದಕ್ಕಾಗಲ್ಲ. ಬಟ್ ನಮ್ಗೆ ಹೋಗೋದಕ್ಕಾಗಲ್ಲ ಅಂತ ಏನಿರಲಿಲ್ಲ. ನಾವೇನೋ ಹೋಗ್ಬೇಕಾದ್ರೆ ಗೊತ್ತಿರಲಿಲ್ಲ ನಮಗೆ. ಯಾಕಂದರೆ ಐ ಹರ್ಡ್ ಲೈಕ್ ಮೆನಿ ಪೀಪಲ್ ಯಾವ ಥರ ಅಂತಂದರೆ ಅವರಿಗೆ ಎಷ್ಟು ಒಂದು NT ಸ್ಕ್ಯಾನು, ಒಂದು ಅನಾಮಲಿ ಸ್ಕ್ಯಾನು, ಸ್ಟಾರ್ಟಿಂಗ್ ಅರ್ಲಿ ಸ್ಕ್ಯಾನ್ ಇರುತ್ತೆ, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನು. ಅದಾದಮೇಲೆ 7th ಮಂತ್ ಗ್ರೋತ್ ಸ್ಕ್ಯಾನು. ಅದಾದಮೇಲೆ ಏನೇನೋ ಇದೆ ಅಷ್ಟೇ ನನಗೆ ಗೊತ್ತಿರೋದು. ಇನ್ ಬಿಟ್ವೀನ್ ಮತ್ತೆ ಹೋಗಬೇಕಾ ವಿಸಿಟ್ಗೆ ಅನ್ನೋದು ಗೊತ್ತಿರಲಿಲ್ಲ. ನಾವು October 23rd ಅಂತ ಕೊಟ್ಟಿದ್ರು, ಅದನ್ನು ಮಿಸ್ ಮಾಡಿಬಿಟ್ವಿ. ಅದಕ್ಕೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಅದಾದಮೇಲೆ November 13th ಒಂದ್ಸತಿ ವಿಸಿಟ್ ಮಾಡಿದ್ವಿ. ಚಂಪಾರಣ ಏನದು?
ಅಂದ್ರೆ ರೆಸ್ಟೋರೆಂಟ್. ರೆಸ್ಟೋರೆಂಟಾ? ಬಿರಿಯಾನಿನೇ. ಬಿರಿಯಾನಿ ಯಾರೋ ರೋಡಲ್ಲಿ ಬಿರಿಯಾನಿ ಅನ್ಕೊಂಡು. ಏ ನಾನ್ ವೆಜ್ ಬೇಡ ಅಂದ್ರೆ ಆ ಕಡೆ ವೆಜ್ ಇದೆ. ನಾವೆಲ್ಲ ಇಲ್ಲಿಗೆ ಹೋಗ್ತೀನಿ, ನೀನು ಮಾತ್ರ ಅಲ್ಲಿ ಹೋಗುವಂತನು. ಸೊ ನವೆಂಬರ್ 13th ಹೋಗಿದ್ದೀವಿ ಒಂದ್ಸತಿ ನನಗೆ ಹೊಟ್ಟೆ ನೋವು ಅಂತ. ಆ ಹೊಟ್ಟೆ ನೋವು ಅಂತ ಹೋಗಿದ್ದು ಅವರು ಅವತ್ತೇನು ಕೇಳಿಲ್ಲ ಯಾಕೆ ಅಕ್ಟೋಬರ್ 23 ಬರಲಿಲ್ಲ ಅಂತ. ಇವತ್ತು ಕೇಳ್ತಾ ಇದ್ದಾರೆ. ಇವ್ರದ್ದು ಏನಂದರೆ ಪ್ರಾಪರಾಗಿ ಡಾಕ್ಟರ್ಸು ಅಥವಾ ಸ್ಟಾಫ್ಸ್, ಡಾಕ್ಟರ್ಸ್ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ದಿರೋದು ಹೆಂಗೆ ಅಂತಂದರೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಸ್ಟಾಫ್ಗಳು ಹೇಳ್ತಾ ಇದ್ದಾರೆ ಹೆಂಗೆ ಹೋಗ್ಬೇಕು ಅಂದರೆ ಬರಬೇಕಾ ಹೋಗಬಾರ್ದ ಅನ್ನೋದು ಸ್ಟಾಫ್ಗಳೆಲ್ಲ ಹೇಳ್ತಾ ಇರೋದು. ಆಮೇಲೆ ಡಾಕ್ಟ್ರು ಒಂದು ಡೇಟ್ನ ಬರೀತಾರೆ. ಅವ್ರದ್ದು ಒಂದಿನ ನಾವು ಕಾಲ್ ಮಾಡಿ ಮಾತಾಡೋಕ್ಕೋಗಲ್ಲ, ಅದ್ರ ಮೇಲೆ ಏನೋ ಕೇಳೋಕ್ಕೂ ಆಗಲ್ಲ. ಅಲ್ಲಿ ಡಾಕ್ಟ್ರ್ ಹತ್ರ ಕೇಳಿದ್ದೀವಿ ಇದು ಪ್ರಾಬ್ಲಮ್ ಅಂದರೆ. ಅದೆಲ್ಲ ಡಾಕ್ಟ್ರು ಒಂದು ಡೇಟ್ ಬರ್ಬಿಟ್ಟು ಸುಮ್ಮನೆ ಆಗ್ತಾರೆ. ಓಕೆನಾ? ಅದಾಗಿದ್ದಾದ್ಮೇಲೆ ನಾವು ಹೋಗೋದು ಬಿಡೋದು ನಮಗೆ ಬಿಟ್ಟಿದ್ದು. ಆಮೇಲೆ ಡಾಕ್ಟ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ನಾನು ಹೇಳ್ತಿರೋದು ಏನಂತಂದರೆ ಹೋಗೋಣ. ಅಲ್ಲಿ ಲಿಸ್ಟ್ ನೋಡು, ಏನು ಚೆನ್ನಾಗಿಲ್ವಾ? ಚಂಪಾರಣ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಟ್ರೈ ಮಾಡೋಣ. ಆ್ಯಕ್ಚುಲಿ ಯಾಕೆ ಇಲ್ಲಿಗೆ ಬಂದಿರೋದು ಅಂತಂದರೆ ಲೇಟ್ ಆಗೋಯ್ತು. ಅಲ್ಲಿ ಲೇಟ್ ಮಾಡಬೇಕು, ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಆ ಗ್ಯಾಪಲ್ಲಿ ಯಾರು ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ ಟೈಮ್ ಪಾಸ್ ಮಾಡಬೇಕು. ಇಲ್ಲಿ ಏನೇನೋ ಬರೆದಿದ್ದಾರೆ, ಸಮಥಿಂಗ್ ಬೆಸ್ಟ್ ಶೆಫ್ ಅಂತ ಸಮಥಿಂಗ್ ಏನೇನೋ. ದ ಬೆಸ್ಟ್ ಚಿಕನ್ ಇನ್ ಮೈ ಲೈಫ್. ಚೀಚಿ. ಓಕೆ, ಯಾರೋ ನಂತರ ಬರೆದಿದ್ದಾರೆ. ಹ್ಯಾಂಡ್ ರೈಟಿಂಗ್ ಕೂಡ ಸೇಮ್ ಇದೆಯಲ್ಲ ಚಿಚ್ಚು. ನಾನು ಗೀಚ್ಕೊಂಡು ಬರೆದಾಗ ಹಿಂಗೆ ಬರೆಯೋದು ಆಲ್ಮೋಸ್ಟ್. ಯಾವ ಐಡಿಯಾ ಬಾಲಿಲ್ಲೇ. ಸ್ಟೋರಿ ಏನಪ್ಪ ಅಂತಂದರೆ ನಾವು ಆರ್ಡರ್ ನಿಜ ಇದು. ಹಾಂ, 23rd ಯಾವತ್ತು ಬರಬೇಕು ಅನ್ನೋದು ಅವ್ರು ಮೆನ್ಷನ್ ಮಾಡಿಲ್ಲ. ಸೊ ಅದರಲ್ಲಿ ಒಂದು ರೆಫರೆನ್ಸ್ ರೇಂಜ್ ಅಂತ ಇರುತ್ತೆ. ಒಂದು ಅವ್ರೊಂದು ಡೇಟ್ ಕೊಟ್ಟಿದ್ರಲ್ಲ, ಆ ಡೇಟ್ ನಾವು ಯಾಕೆ ಹೋಗಲಿಲ್ಲ ಅಂತಂದರೆ ಮೇಯ್ನ್ ಆಗಿ ನಮ್ಮದೇ ಮಿಸ್ಟೇಕು ಅಥವಾ ಅವ್ರದೇ ಮಿಸ್ಟೇಕ್ ಅಥವಾ ಯಾರ್ದೋ ಮಿಸ್ಟೇಕ್ ಇಲ್ವಾ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಅವರು ಮೇಲ್ ಮಾಡಕ್ಕೆ ಹೇಳಿದ್ರು. ಎಲ್ಲ ಮೇಲ್ ಮಾಡಕ್ಕೆ ಹೇಳಿದ್ರು. ಎಲ್ಲ ನಮ್ಮದು ಬ್ಲಡ್ ರಿಪೋರ್ಟು ಅದು ಇದು ಎಲ್ಲ ಮೇಲ್ ಮಾಡಕ್ಕೆ ಹೇಳಿದ್ರು. ನಾವೇನು ಮಾಡಿದ್ವಿ, ಮೇಲ್ ಮಾಡಿಬಿಟ್ಟು ಸುಮ್ಮನಾದ್ವಿ. ಒಂದು ವಿಸಿಟ್ ಮಾಡೋ ಆಪ್ಷನು ಇಲ್ಲ ಮೇಲ್ ಮಾಡೋ ಆಪ್ಷನು. ನಾವು ಅಕ್ಟೋಬರ್ 23rd ಮೇಲ್ ಮಾಡಬೇಕಿತ್ತು ಅಂತ ಅಂದ್ಕೊಂಡು ಮೇಲ್ ಮಾಡಿಬಿಟ್ವಿ. ಸೊ ಇವಾಗ ಯಾಕೆ ಬರಲಿಲ್ಲ ಅಂತ ಕ್ವಶನ್ ಮಾಡ್ತೀವಿ. ನಾವು ಹೇಳ್ತಾ ಇದ್ದೀವಿ ಮೇಲ್ ಮಾಡಿದ್ದೀವಿ ಅಂತಂದರೆ ಇಲ್ಲ ನಿಮಗೆ ಬರಕ್ಕೆ ಹೇಳಿರೋದು. ಸೊ ಹಾಗಾಗಿ ಆಯಿತು ಸರಿ, ಒಳ್ಳೆ ಟ್ರಿಗರ್ ಆಗ್ತಿದ್ರು ಚೂರು. ನಾನು ಓಕೆ ಆಯಿತು ಅಂತ ಹೇಳ್ತೀವಿ. ಬಟ್ ಆದರೆ ಚಿಚ್ಚುದು ಕನ್ಸರ್ನ್ ಏನಪ್ಪ ಅಂತಂದರೆ ಇವಾಗ ನನಗೊಂದು ಸ್ವಲ್ಪ ಹೊಟ್ಟೆ ನೋವು ಅಂತೆಲ್ಲ ಇದೆಯಲ್ಲ, ಅವ್ರು ಆರ್ಡ್ರ್ ಮಾಡ್ತಿದ್ರು ಅದನ್ನು ನೋಡ್ತಿದ್ದೆ. ಹೊಟ್ಟೆ ನೋವು ಅಂತಿದ್ದೀನಿ ಅಂದರೆ ಜಾಸ್ತಿ ನೋವಾಗ್ತಿದೆ. ಅಂದರೆ ಕುತ್ಕೊಂಡು ಎದ್ದಾಗೆಲ್ಲ ಸಿಕ್ಕಾಪಟ್ಟೆ ನೋವು, ಹೊಟ್ಟೆ ಎಳ್ದಂಗೆ ನೋವು, ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅಂತ ಕಿರ್ಚ್ಬಿಡ್ತೀನಿ ಅಮ್ಮ ಅಂತ, ಅಷ್ಟು ನೋವಾಗ್ತಿದೆ. ಸೊ ಅದೆಲ್ಲ ಅಂತೂ ಯಾವಾಗಲೂ 24 hours ಅಂತ ಏನಿಲ್ಲ. ಅದು ಅವಾಗ ಬರುತ್ತೆ, ಅವಾಗ ಹೋಗುತ್ತೆ. ಮತ್ತು ಇದು ಮೇಬಿ ನಾರ್ಮಲ್ ಇರ್ಬೋದು, ಅಷ್ಟೊಂದು ಬರುತ್ತೆ ಅದು. ಸೊ ಬ್ಯಾಕ್ ಪೇನ್ ಏನು ಇದ್ದಿದೆ ಅದು ಕಾಮನ್. ಅದಂತೂ ಇನ್ನೂ ಜಾಸ್ತಿ ತಿರ್ಗಕ್ಕೂ, ಆ ಕಡೆ ತಿರ್ಗಕ್ಕೂ ಈ ಕಡೆ ತಿರ್ಗಕ್ಕಂತೂ ಆಗಲ್ಲ. ಸೊ ಒಂದು ಕನ್ಸಲ್ಟೇಷನ್ ಒಂದು ತೊಗೊಂಡ್ಬಿಡೋಣ ಅಂತ ಹೇಳಿ ಅದಕ್ಕೆ ಚಿಚ್ಚು ಕೋಪ ಬಂದಿದ್ದು. ಎಮರ್ಜೆನ್ಸಿ ಅಂತ ಬಂದಾಗ ಇವ್ರು ಏನು ಹಿಂಗೆ ಇಷ್ಟೊಂದು ಕ್ವಶನ್ಸ್ ಮಾಡ್ತಿದ್ದಾರೆ, ಯಾಕೆ ಬಂದಿಲ್ಲ ಸರಿ ಆಯಿತು, ಅದಕ್ಕೇನಾದ್ರು ಪರಿಹಾರ ಕೊಡಿ ಆಯ್ತು ಇವಾಗ ಅನ್ನೋದು ನಮ್ಮದು ಕಾನ್ಸೆಪ್ಟ್ ಇರೋದು. ಅದಕ್ಕೆ ಅದು ಯಾಕೆ ಬಂದಿಲ್ಲ ಅಂತಾನೆ ಒಂದು 100 times ಕೇಳಿ ಚಿಚ್ಚುಗೆ ಸಿಟ್ಟು ಬರ್ಸ್ಬಿಟ್ರು. ಹಾಸ್ಪಿಟ್ಲ್ ಅಂದರೆ ಬರ್ತೀವಿ ಒಂದು ಸ್ವಲ್ಪ ಅಟೆಂಡ್ ಮಾಡತ್ತಾರೆ, ಆ ಥರ ಅಟೆಂಟಿವ್ ನೇಚರ್ ಇರಬೇಕು ಅವ್ರಿಗೆ. ಅದನ್ನು ಬಿಟ್ಬಿಟ್ಟು ಟೋಕನ್ ತಗೊಬನ್ನಿ. ಹೌದು, ಅಂಡರ್ಸ್ಟ್ಯಾಂಡ್. ತುಂಬ ಜನ ಇದ್ರು ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಬಟ್ ಆದ್ರೂ ಈಚ್ ಆ್ಯಂಡ್ ಎವ್ರಿ ಪೇಷಂಟ್ ಇಸ್ ಇಂಪಾರ್ಟೆಂಟ್ ಅಲ್ವಾ ಅವರಿಗೆ? ಹೌದು, ಅಲ್ಲಲ್ಲ, ಈಚ್ ಆ್ಯಂಡ್ ಎವ್ರಿ ಪೇಷಂಟ್ ಇಂಪಾರ್ಟೆಂಟ್. ಎಷ್ಟೇ ಹಂಗಂದ್ರೆ ರಶ್ ಇದೆ ಅನ್ನೋ ಕಾರಣಕ್ಕೆ ಒಂದು ಪೇಷಂಟ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ಥರ ಹೇಳ್ತಾ ಇರೋದು. ಅವ್ರು ಅಷ್ಟು ಜನ ಬರ್ಬೋದು ಅನ್ನೋ ಆಕ್ಸೆಸ್ ಕೊಟ್ಟಿದ್ದಾರೆ ಅಂತಂದರೆ ಅಷ್ಟು ಜನ ನೋಡ್ಕೊಳ್ಳೋಂಥ ಆಕ್ಸೆಸ್ ಕೆಪಾಸಿಟಿನೂ ಅವ್ರಿಗಿರಬೇಕು. ಆ ಥರ. ಓಕೆ ಗೈಸ್, ಸೊ ಇದು ಇವತ್ತಿಗಾಗಿದೆ. ಸೊ ಅನಾಮಲಿ ಸ್ಕ್ಯಾನ್ ಮಾಡಿಲ್ಲ ಬೇಸಿಕ್ಲಿ. ಇವಾಗ ಒಂದು ಸ್ವಲ್ಪ ಟೈಮ್ 1.5 hour ಆಗುತ್ತಂತೆ ಡಾಕ್ಟ್ರು ಮಿಕ್ತವನ್ನೆಲ್ಲ ಟ್ರೀಟ್ ಮಾಡೋದಕ್ಕೆ. ಸೊ ಅದಾದಮೇಲೆ ನಮ್ದಿರೋದು ಕನ್ಸಲ್ಟೇಷನ್ ತೊಗೊಂಡು ಹೋಗ್ತೀವಿ, ಏನಾಯಿತು ಅಂತ ಅಪ್ಡೇಟ್ ಮಾಡ್ತೀವಿ. ಬಾಯ್. ನನಗೆ ಸ್ವಲ್ಪ ಸಾಕು.
ಈಗ ಏನೇ ಚಿಕನ್ ಟಿಕ್ಕಾ ತಿನ್ನಕ್ಕೆ ತಿನ್ನಕ್ಕೆ ಅಂತ ಗೊತ್ತು. ಯಾವ್ದ್ರ ಜೊತೆ ಅಲ್ಲ ಸ್ಟಾರ್ಟರ್ ಆಗ ಸ್ಟಾರ್ಟರ್ ತಾನು ಕೊಡ್ಬೇಕದು ನಮಗೆ. ಎಲ್ಲ ಕೊಟ್ಟಾದ್ಮೇಲೆ ಇಲ್ಲಿ ಯಾವುದೋ ಒಂದು ಈ ರೇಂಜಿಗೆ ಡಿಸ್ಕಷನ್. ಆ್ಯಕ್ಚುಲಿ ಕಂದಮ್ಮಂಗೆ ಟಿ ಇಂಜೆಕ್ಷನ್ ಅನ್ಕೊಂಡು ಈ ಥರದ್ದೇನೋ ಕೊಟ್ಟೆ ಕೋಲ್ಡ್ ಸ್ಟೋರೇಜ್ಗೆ. ಐಸ್ ಕೇಕು ನನಗೆ ಭಯ ಆಗ್ತಿದೆ ಊಟಕ್ಕೇನೆ ಕಣ್ಣಿಗೆ ತಗೊಳೋದು. ನಮ್ಮಮ್ಮ ನೋಡಿದ್ರೆ ಯಾರ್ದಾದ್ರು ಹಾಟ್ ಕಿತ್ಕೊಂಡ್ಬಂದಿದ್ದೀರಾ ಅಂತ ಕೇಳ್ತಾರೆ ಇದ್ರೊಳಗೆ. ನಡೀರಿ ಅಚ್ಚಮ್ಮ ಬಾಳೆ ಎಲೆ ಊಟ ಇಟ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಅಪ್ಲೈ ಐಸ್ ಪ್ಯಾಕ್ ಬರ್ನು ಸ್ಪ್ರೆಡ್ ಅದು ವೇಟ್ ಲೂಸ್ ಬಿಡು, ಕೈ ಲೂಸ್ ಬಿಡು. ಐಸ್ ಪ್ಯಾಕ್ ಸ್ವಲ್ಪ ಲೂಸ್ ಬಿಟ್ಟು ಆಡ್ಸು ಕೈ, ಗಂಟಾಗತ್ತೆ ಕಂದ ಹಂಗೇನೆ. ನೋವಾಗ್ತಿದೆ. ತಣ್ಣಗಾಗ್ತಿದೆಯಾ? ನನಗೆ ನೋವು, ಭಯದ ನೋವು, ಪರ್ಡ್ ಯಾವುದು ಈ ನೋವು ಬರ್ತಿದ್ದಂಗೆ ಒಂಥರ ಭಯ ಆಗುತ್ತೆ. ಯಾಕಮ್ಮ ಟೈಟ್ ಮಾಡ್ದ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಕೈ? ಇಲ್ಲ, ಅವ್ರು ಹಂಗೆ ಹೇಳಿದ್ರು ರಿಲ್ಯಾಕ್ಸ್ ಅಂದ್ರೆ ನಾನು ರಿಲ್ಯಾಕ್ಸ್ ಆಗಿ ಚೂಸ್ಬಿಟ್ರು. ಅಲ್ಲಿ ಯಾವುದೋ ಒಂದು ಮಗು ಅಮ್ಮ ಕೈ ಏನಕ್ಕೆ ಅಲ್ಲ. ಆ್ಯಕ್ಚುಲಿ ಏನಂತಂದರೆ ಕ್ಯಾಮ್ರಾ ತಂದಿರೋದು ಕತ್ತಿಲ್ಲ, ಇಲ್ಲ ಅಂತಂದ್ರೆ ಹೊತ್ಬಿಡೋಳೆ ನಾವು. ಅಮ್ಮ ನಂಗೆ ಚುಚ್ಬಿಟ್ರು ಅಂತ ಆಚೆ ನೋಡಿ. ಇವ್ರಿಗೆಲ್ಲ ಏನನ್ನು ಗೊತ್ತಾ ಬಂಗಾರ, ಇವರೆಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ಕಲ್ಲ ಬರೋದು, ಹಿಂಗೆ ಕೆಫೆಟೇರಿಯಾಗೆ ಹೋಗಿ ತಿನ್ಕೊಂಡು ಏನಾದ್ರು ಮಾಡೋಕ್ಕೆ ಬರೋದು. ನೋಡಿ ನೀನು ಬಂದಾಗಿಂದ ಒಂದೇ ಒಂದು ಮಾತೇನಾದ್ರು ಕೇಳ್ದೆ ತಿಂತೀನಿ ಅಂತ ಕೇಳ್ದೆ. ಈಗ ನೀನು ಸರಿ ಇಲ್ಲ, ನೀನು ತಿನ್ನೋಕ್ಕೇನೋ ಬರೋದು ಕೆಫೆಟೇರಿಯಾಗೆ? ನಾನು ತಿನ್ನೋಕ್ಕೆ ಬರೋದು. ಏನು ಹಾಸ್ಪಿಟ್ಲಿಗೆ ಬರ್ಬೇಕು ತಿನ್ನಕ್ಕೆ? ನೀನು ಬರ್ತೀನಿ. ಏನು ತಿಂತೆ? ಬ್ರೋನಿ. ಆಮೇಲೆ ಬ್ರೋನಿ ತಿನ್ನಕ್ಕೆ ಬರ್ತೀನಿ. ಬ್ರೋನಿ ತಿಂದು ಏನು ಮಾಡೋದು? ತಿಂದು ಅನ್ನೋದು ಹಿಂಗೆ ಅದು ಕ್ಯಾಮ್ರಾ ಆನಾಗೈತೆ. ನನ್ನ ಮಾನ ಮರ್ಯಾದೆ ತೆಗಿಯಕ್ಕೆ ನೀನೊಬ್ಬ ಸಾಕು. ಆ್ಯಕ್ಚುಲಿ ಗೈಸ್ ಹೋಗಿ ಸ್ಕ್ಯಾನಿಂಗ್ ಎಲ್ಲ ತೊಗೊಂಡು ಅನಾಮಲಿ ಎಲ್ಲ ನಾರ್ಮಲ್ ಚೆಕಪ್ ಸ್ಕ್ಯಾನಿಂಗು ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂದರು. ಆ್ಯಂಡ್ ಪಾಪಚ್ಚೆ ಡಾಕ್ಟ್ರ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾವು ಆವಾಗಲೇ ಈ ಚಿಕ್ಕ ಸಿಟ್ಟು ಅಂದಿದ್ದಕ್ಕೆ ಏನಕ್ಕೆ ಹಿಂಗೆ ಮಾತಾಡೋದು. ಆ ಸ್ಟಾಫ್ಗಳು ಅದು ಮೋಸ್ಟ್ಲಿ ಎಲ್ಲ ಹಾಸ್ಪಿಟಲಲ್ಲೂ ಸ್ಟಾಫ್ಗಳು ಹಿಂಗೆ ಇರ್ತಾರೆ ಅನ್ಕೋತೀನಿ. ಬಟ್ ಡಾಕ್ಟರ್ ಇಸ್ ವೆರಿ ಗುಡ್. ಅವ್ರ ಮಗುನ ಜನ್ಮ ತಾಳೋದ್ರ ಜೊತೆಗ ನೀನು ಯಾರು ಡಿಸ್ಟರ್ಬ್ ಮಾಡಿಲ್ಲ ಹೇಳಿ. ನೀನು ಒಬ್ಬ ಗರ್ಭಿಣಿಗೆ ಅವಳ ಥ್ರೂಔಟ್ ಪ್ರೆಗ್ನೆನ್ಸಿ ಜರ್ನಿಲಿ ಅವಳು ಬಯಸಿದ್ದನ್ನೆಲ್ಲ ಕೊಡಿಸ್ತಾರೆ. ಯಾಕೆ ಗೊತ್ತಾ? ಆ ಮಗುನ ಹೆರೋದ್ರ ಜೊತೆಗೆ ಅವಳನ್ನು ಮರುಜನ್ಮ ಪಡ್ಕೊಂಡು ಬರ್ತಾಳೆ ಅಂತ. ಅಷ್ಟೇ ಅಲ್ಲದೆ ಆ ಸೀಮಂತ ಅಂತ ಏನು ಮಾಡ್ತಾರೆ, ಅವಾಗ ಎಲ್ಲ ಹಿರಿಯರನ್ನ ಕರೆಸ್ಬಿಟ್ಟು ಆಶೀರ್ವಾದ ಮಾಡಿಸ್ತಾರೆ. ಯಾಕಂತಂದರೆ ಆ ಲೇಬರ್ ವಾರ್ಡಿಗೆ ಹೋಗುವಂಥ ಗರ್ಭಿಣಿ ಕರೆಕ್ಟಾಗಿ ಗೊತ್ತಿತ್ತು ಇದು ಹೀಗೆ ತಗೊಳ್ಳ ಹಂಗೆ ತಗೊಳ್ಳು. ಲೇಬರ್ ವಾರ್ಡಿಗೆ ಹೋಗುವಂಥ ಗರ್ಭಿಣಿಗೆ ಅಷ್ಟು ಜನದ ಆಶೀರ್ವಾದ ಅದ್ರ ಜೊತೆಗೆ ಇರಲಿ ಅವಳ ಜೊತೆಗೆ ಅಂತ. ಇನ್ನೊಂದು ತಡಿಯೋ ಹೋಗು ಬಸ್ಸಿನ ತಗೋ. ಬರ್ತಿತ್ತ ಕರೆಕ್ಟಾಗಿ ಒಂದು ರೇಂಜಿಗೆ ಓಕೆ, ಬಟ್ ಆದರೆ ಒಂದೇ ಟೇಕಲ್ಲಿ ತಗೋಬೇಕಿದು. ಅದು ಎಮೋಷ್ನಲ್ ಆಗಿ ಇನ್ವಾಲ್ವ್ ಆಗಿಬಿಟ್ರೆ ಡೈಲಾಗ್ ನಡೀತೈತೆ. ಸೊ ಏನಂತಂದರೆ ಈ ಸೀಮಂತಕ್ಕೆ ಏನದು ಹೇರು ಅಲ್ಲ ಹೇರ್ಡು ಅಂದರೆ ಹೇರ್ ಇದು ಮಾಡೋದು ಸೆಟ್ ಮಾಡೋದು ಅಂತ. ಹೇರ್ಡು ಮಾಡ್ತಾರೆ ಅಂತಂದರೆ ಅವತ್ತು ನೋಡಿದ್ದು ಅಲ್ಲಿ ಮೇಕಪ್ಗೆ ಅಂತ ಹೋಗಿದ್ದಾಗ ಹಿಂಗೆ ಹಾಕ್ತಾರೆ, ಹಿಂಗೆ ತಿರುಗಿಸ್ತಾರೆ, ಹಿಂಗೆ ಇಡ್ತಾರೆ, ಹಿಂಗೆ ಹಾಕ್ತಾರೆ, ಹಿಂಗೆ ತಿರುಗಿಸ್ತಾರೆ, ಇಡ್ತಾರೆ. ನಾನು ಇದೇನು ತಲೆ ತುಂಬ ಹಿಂಗಾಗ್ತದೆ ಕಪ್ಪು ಏರ್ ಪಿನ್ ಇರ್ಬೇಕೇನೋ ಅಂತ ನಾನು ಅಂದ್ಕೊಂಡ್ರೆ ಆಮೇಲೆ ಬಂದಾಗ ಮುಟ್ಟು ನೋಡ್ತೀನಿ ಬಾಯಿ ತುಂಬ ಬರೀ ಏನತ್ತು ಸರಿ ತಲೆ ತುಂಬ ಬರೀ ತಂತಿ ಬೇಲಿ ಕಿತ್ತರೆ ಒಳ್ಳೆ ಕಡ್ಡಿ ಬಂದಂಗೆ ಬರ್ತೈತಿ ಹಿಂಗೆ. ನಾನು ಕೂದಲು ಗಟ್ಟಿ ಆಗ್ಬಿಟ್ಟು ಅದೇನೋ ಸ್ಪ್ರೇ ಬೇರೆ ಮಾಡಿದ್ರಲ್ಲ ಎಲ್ಲ ಶಟ್ಕೊಂಡ್ಬಿಟ್ಟೈತಿ ಹಿಂಗೆ ಅಂತ ನಾನು ಎಳಿತಾ ಇದ್ದೀನಿ. ಬರ್ತಾನೆ ಐತೆ ಸುಮ್ಮನೆ ಅಯ್ಯೋ ಕೂದಲೆಲ್ಲ ಕಿತ್ಕೊಂಡು ಈ ರೇಂಜಿಗೆ ಗಟ್ಟಿ ಆಗ್ಬಿಡ್ತಾ ಅಂತ ಒಂದು ಸೆಕೆಂಡ್ಗೆ. ಆಮೇಲೆ ನೋಡಿದ್ರೆ ಅದೆಲ್ಲ ಏರ್ ಪಿನ್ ಥರ ಏನೋ ಹಾಕ್ಬಿಟ್ಟಿಟ್ಟವ್ರೆ. ಆ ಬೇಲಿ ಬೇಕಾ ತಲೆ ತುಂಬ ನಿಮಗೆ? ಆ್ಯಕ್ಚುಲಿ ಏನಾಯಿತು ಅಂತಂದರೆ ನಾವು ಒಂದು ಬೇಬಿ ಶಾದೊಂದು ವಿಡಿಯೋ ಅಂದರೆ ಒಂದು ರೀಸೆಂಟ್ ವಿಡಿಯೋ ಹಾಕಿದ್ವಲ್ಲ, ಅದರ ರಿಲೇಟೆಡ್ ಎಕ್ಸ್ಪ್ಲನೇಷನ್ ಥರ. ಅದಕ್ಕೆ ಒಂದಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳು ನಮಗೆ ಅಪ್ರೋಚ್ ಮಾಡಿದರು.
ಮ್ಯಾಮ್ ನಿಮಗೆ ಮೇಕಪ್ ಹಾಕ್ತೀನಿ, ಅಣ್ಣಂಗೆ ಮೆಸೇಜ್ ಹಾಕತ್ತಾರ, ನಮಗೆ ಮೆಸೇಜ್ ಹಾಕತ್ತಾರ, ಅಣ್ಣ ಈ ಥರ ಅಂಕಲ್ ಮೇಕಪ್ ಹಾಕ್ತೀನಿ ಅಂತೆಲ್ಲ ಕೇಳ್ಕೊತಿದ್ರು. ಅದಕ್ಕೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ನಾವು ಮೋಸ್ಟ್ ಆಫ್ ದಮ್ಗೆ ಆ್ಯಕ್ಚುಲಿ ರಿಪ್ಲೈ ಮಾಡಿಲ್ಲ. ಕಾರಣ ಯಾಕೆ ಅಂತಂದರೆ ನಮ್ಗೆ ಆ್ಯಕ್ಚುಲಿ ಮೇಕಪ್ಗೆ ಇಂಟ್ರೆಸ್ಟೇ ಇಲ್ಲ. ಬೆಳಗ್ಗೆಯಿಂದ ಅದೆಷ್ಟು ಜನ ಬಂದ್ಬಿಟ್ಟವ್ರ, ಲೆಕ್ಕಕ್ಕಿಲ್ದಂಗೆ ಬರ್ತಾವ್ರೆ. ಯಪ್ಪ ದೇವ್ರೆ, ಎಕ್ಸ್ಪೆಕ್ಟೇ ಮಾಡಿಲ್ಲ ಏನು ಇಷ್ಟು ಜನ ಬರ್ತಿದ್ದಾರೆ. ಹಂಗೆ ನಮಗೆ ಇಷ್ಟು ಜನ ಅಂದರೆ ಇನ್ನು ನಾರ್ಮಲ್ ನಮಗಿಂತ ಜಾಸ್ತಿ ಫಾಲೋವರ್ಸು, ಅವ್ರಿಗೆಲ್ಲ ಇನ್ನೂ ಯಾವ ಥರ ಎಲ್ಲ ಅಪ್ರೋಚ್ ಮಾಡ್ತಿರ್ಬೇಡ ಪ್ರಮೋಷನ್ಗೆ ಅದಕ್ಕೆ ಅಂತೆಲ್ಲ ಥಿಂಕ್ ಮಾಡ್ತಿದ್ದೆ. ಸೊ ಬೇಸಿಕಲಿ ನಮಗೆ ಇಂಟ್ರೆಸ್ಟ್ ಇಲ್ಲ ಯಾವುದೋ ಮೇಕಪ್ಗೆ ಅಂತೆಲ್ಲ. ನಾನೇನು ಥಿಂಕ್ ಮಾಡಿದೆ ಅಂತಂದರೆ, ಅವರು ಹೇರ್ ಸ್ಟೈಲ್ ಮಾಡ್ತಾರಲ್ಲ, ಹೇರ್ಡು ಏನಾದರೂ ಮಾಡ್ಬೋದು. ಅಟ್ಲೀಸ್ಟ್ ನಾನು ಯಾವಾಗಲೂ 1-2 ಹೇರ್ ಸ್ಟೈಲೆಲ್ಲ ಇಟ್ಕೊಂಡಿರ್ತೀನಿ. ಸೊ ಅದಕ್ಕೋಸ್ಕರ ಅವ್ರು ಬರ್ತಾರೆ, ಮತ್ತು ಸ್ಯಾರಿ ಡ್ರೇಪಿಂಗ್ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಒಂಥರ ಪ್ರೊಫೆಷ್ನಲ್ ಆಗಿರುತ್ತೆ ಅಂತ ನಾನು ಮಾತಾಡ್ತಿದ್ದೆ ಚಿಚ್ಚು ಹತ್ರ. ಅದಕ್ಕೆ ಬೇಡ, ಅದೆಲ್ಲ ಬೇಡ, ಅದೇನೋ ತಂತಿ ಬೇರೆಲ್ಲ ತಗೊಂಬಂದು ತಲೆಗೆ ಸಿಗಿಸ್ತಾರೆ, ನಿಮ್ಮ ಅಮ್ಮನೇ ನೀಟಾಗಿ ಸ್ಯಾರಿ ಉಡಿಸ್ತಾರೆ ಸ್ಯಾರಿನಲ್ಲಿ ಅದೆಲ್ಲ ಹೇಳ್ತಾಯಿದ್ರು. ಇಳ್ಕೊಂಡು ಹೇಳ್ತೀನಿ. ಇನ್ನೊಂದು ಏನಂತಂದರೆ, ಯಾರಾದರೂ ಅಕಸ್ಮಾತ್ ಅವಳಿಗೆ ಮನಸ್ಸು ಯಾವಾಗ ಯಾರ ಮೇಲೆ ಹೆಂಗೆ ಕರಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೆಂಟಿಮೆಂಟಲಾಗಿ ಮಾತಾಡ್ಬಿಟ್ರೆ ಸರಿ ಆಯಿತು ಬನ್ನಿ ಮಾಡ್ಕೊಡಿ ಅಂದ್ಬಿಡ್ತಾರೆ ಅವಳು. ಯಾರಾದರೂ ಬರ್ತೀರಾ ಅಂತಂದರೆ ಬರೋರಿಗೆಲ್ಲ ಒಂದು ನಮ್ಮಲ್ಲಿ ರಿಕ್ವೆಸ್ಟ್ ಏನಂದರೆ, ಬಂಗಾರಾಗಿರೋ ಫೇಸು ಹಿಂಗೆ ಅಂದ್ಬಿಟ್ರೆ ಒಂದು ಸ್ವಲ್ಪ ಪೌಡ್ರನ್ನ ಸಾಕು, ಕ್ಲೀನಾಗಿ ಅದೇ ಮೇಕಪ್ ಥರ ನ್ಯಾಚುರಲ್ ಮೇಕಪ್ ಥರ ಕೂತ್ಕೊಬಿಡುತ್ತೆ. ಬಂದು ಇಲ್ಲಿಗೆಲ್ಲ ಹಾಕಿ ಆ್ಯಕ್ಚುಲಿ ಅದು ತೋರಿಸ್ಬೇಕು ಅಂದ್ಕೊಂಡೆ, ಅದೆಲ್ಲಿ ಅದು ಮೈಕ್ ಎಲ್ಲ ಒಳಗಡೆಗಿದೆ. ಅದು ಇದನ್ನು ತೊಗೊಂಬಂದಿದ್ದ ನಾನು ಆ ಮೈಕ್ ಬಾಕ್ಸಲ್ಲಿ ಇಟ್ಟಿದ್ದೆ ನಾನು. ಆ ಕಣ್ಣಿಗೆ ಬೇರೆ ಏನೋ ಹಾಕ್ಬಿಟ್ಟಿದ್ರು, ಕಣ್ಣಿಗೆ ಒಳಗಡೆಗೆ ಲೆನ್ಸ್ ಹಾಕ್ಬಿಟ್ಟಿದ್ರು. ನಾನು ಬಂದ್ಬಿಟ್ಟು ಹೆಂಗೆ ಕಾಣ್ತಿದ್ದಾರೆ ಅಣ್ಣ ಇವಾಗ, ಬಂಗಾರ ಥರನೇ ಇಲ್ಲ, ನಾನು ಏನೋ ಮಾಡ್ಬಿಟ್ಟಿದ್ದೀರ ಅಂತ ಅಂದ್ಕೊಂಡು ನಾನು ಅವತ್ತು ಹಂಗೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಅವಳು ಚೆನ್ನಾಗಿ ಕಾಣಿಸ್ತಾರೆ. ಹೀಗೆ ಒಂದು ಸ್ವಲ್ಪ ನ್ಯಾಚುರಲ್ಲಾಗಿ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ ಸಾಕು. ಆಮೇಲೆ ಏನೇನೇನೋ ಮಾಡಿ ಬಂಗಾರನ ಯಾರನ್ನೋ ಕರ್ಕೊಂಬಂದು ಸೀಮಂತ ಕೂರಿಸ್ಕೊಬಿಟ್ಟಾರೆ ಅಂತ ಅನ್ಕೊಬಿಟ್ಟಾರೆ. ಆಮೇಲೆ ಬೇಡ ಅದೆಲ್ಲ, ದಯವಿಟ್ಟು ಪ್ಲೀಸ್. ನಮಗೆ ಮನ್ಸಿಗೆ ನೋವಾಗುತ್ತೆ. ನಾನು ನಮ್ಮ ಹೆಂಗಸ್ರನ್ನ ಹೆಂಗೆ ನೋಡಿದ್ದೀನಿ ಹಂಗೆ ನೋಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಎಷ್ಟು ಜನ ಮೇಕಪ್ನ ಹೇಟ್ ಮಾಡೋ ಹುಡುಗರು ಇರ್ತೀರಾ, ಅವರು ಕಾಮೆಂಟ್ ಹಾಕಿ ಇವ್ರ ಥರ.